ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿತ್ತು. ನಾವು ಪಟಾಕಿಗಳನ್ನೆಲ್ಲ ಬ್ಯಾಂಗ್ಳೂರಿಂದನೇ ತೊಗೊಂಡು ಊರಿಗೆ ಬಂದಿದ್ವಿ. ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಮಾಡಬೇಕು, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡು ಬಂದಿದ್ವಿ. ಆದರೆ ನೋಡಿದ್ರೆ ದೀಪಾವಳಿ ಹಬ್ಬದ ದಿನವೇ ತುಂಬ ಜೋರಾಗಿ ಮಳೆ ಬಂದುಬಿಡ್ತು. ಇದ್ದಕ್ಕಿದ್ದಂತೆ ಜೋರಾದ ಗಾಳಿ ಮಳೆ ಥರ ಸ್ಟಾರ್ಟ್ ಆಯಿತು. ದೀಪಗಳನ್ನೆಲ್ಲ ಹಚ್ಚಿದರೂ ಕೂಡ ಆವಾಗವಾಗ ಆರೋಗ್ತಾ ಇತ್ತು. ನಾನು ಎಷ್ಟೇ ಕೂಡ ಎಲ್ಲನೂ ಒಟ್ಟಿಗೆ ಹಚ್ಚಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ. ಆದರೂ ಕೂಡ ಗಾಳಿ ಒಂದು ಕೂಡ ನಿಲ್ತಾ ಇರಲಿಲ್ಲ, ಎಲ್ಲ ಆರೋಗ್ತಾ ಇತ್ತು. ಹಾಗೆಯೇ ಮಳೆ ನೀರು ಬೀಳ್ತಾ ಇತ್ತಲ್ವ, ಅದು ಕೂಡ ಹಾರಿ ಆ ದೀಪ ಕೆಟ್ಟೋಗ್ತಾ ಇತ್ತು. ಮತ್ತು ನಾನು ತುಂಬ ಪ್ರಯತ್ನಪಟ್ಟು ಒಂದನ್ನೇ ಕೂಡ ಅಂದರೆ ಯಾವ ಕಂಪ್ಲೀಟಾಗಿ ನನಗೆ ಹಚ್ಚೋಕ್ಕೆ ಆಗಲೇ ಇಲ್ಲ. ಒಂದಾದರೆ ಒಂದು ಆರೋಗ್ತಾ ಇತ್ತು, ಇನ್ನೊಂದು ಹಚ್ಚಿದರೆ ಇನ್ನೊಂದು ಆರೋಗ್ತಾ ಇತ್ತು. ಇಲ್ಲಿ ಚಾರ್ವಿ ಜೊತೆ ಇರೋ ಹೊಸ ಫ್ರೆಂಡ್ ಯಾರಂದರೆ ಅವರು ಅಸ್ಸಾಂ ಅವರು, ನಮ್ಮ ಲೈನಲ್ಲೇ ಇದ್ದಾರೆ. ಅವಳು ಕೂಡ ಚಾರ್ವಿ ಪಟಾಕಿ ಎಲ್ಲ ಹೊಡಿಯೋದು ನೋಡಿಬಿಟ್ಟು ಅವಳಿಗೂ ಆಸೆ ಆಯಿತು. ಅವಳು ಕೂಡ ಅಲ್ಲೇ ಉಳ್ಕೊಂಡ್ಳು. ಅಂದರೆ ಚಾರ್ವಿ ಜೊತೆನೇ ಪಟಾಕಿ ಎಲ್ಲ ಸುರ್ಸುರು ಬತ್ತಿ ಎಲ್ಲ ಇತ್ತಲ್ವ, ಚಾರ್ವಿ ಮತ್ತು ಅವಳು ಸೇರ್ಕೊಂಡು ಇಬ್ಬರು ಸುರ್ಸುರು ಬತ್ತಿನೆಲ್ಲ ಹಚ್ತಾಯಿದ್ರು. ಚಶ್ವಿನೂ ಕೂಡ ನೋಡ್ತಾ ಇದ್ಲು, ನನಗೂ ಏನಾದರೂ ಕೊಡ್ತಾರಾ ನೋಡೋಣ ಅಂತ ಹೇಳಿಬಿಟ್ಟು ಸುರ್ಸುರು ಬತ್ತಿ ಏನಾದರೂ ಕೊಡ್ತಾರಾ ಅಂತ ಕೇಳ್ತಾ ಇದ್ಲು. ಆದರೆ ನಾವು ಕೊಡಲಿಲ್ಲ, ಕಣ್ಣಿಗೆ ಏನಾದರೂ ಹಾರಿಸ್ಕೊಂಡ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಕೂಡ ನಾವು ಇಲ್ಲೇ ಸೆಲೆಬ್ರೇಟ್ ಮಾಡಿದಾಗ ಚಶ್ವಿ ಪಟಾಕಿ ಎಲ್ಲ ನೋಡಿ ತುಂಬ ಭಯ ಪಟ್ಕೊಂಡು ಹತ್ಬಿಟ್ಟಿದ್ಲು. ಆದರೆ ಈ ವರ್ಷ ಅವಳಿಗೇನೋ ಅಭ್ಯಾಸ ಆಗಿತ್ತು ಮತ್ತು ಪಟಾಕಿಗಳೆಲ್ಲ ನೋಡಿ ಅವಳಿಗೆ ಖುಷಿ ಆಗ್ತಾಯಿತ್ತು, ಲೈಟ್ಸ್ ಥರ ಎಲ್ಲ ಅನಿಸ್ತಾಯಿತ್ತು. ಅವಳು ಅವರಪ್ಪನ ಜೊತೆ ಸೇರಿಕೊಂಡು ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾಯಿದ್ಲು. ಒಂದೊಂದು ಟೈಮ್ ದೀಪನೂ ಕೂಡ ಮುಟ್ಟಕ್ಕೆಲ್ಲ ಬರ್ತಾಯಿದ್ಲು. ಅವಳು ನೋಡ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿತ್ತು, ಅದು ಚೆಂದನೇ ಮಾಡ್ತಾಯಿದ್ರು. ಮಳೆ ಇಲ್ಲ ಅಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಮಕ್ಕಳು ಸ್ವಲ್ಪ ಓಡಾಡಿಕೊಂಡೆಲ್ಲ ಪಟಾಕಿ ಹೊಡಿಸ್ಬೋದಾಗಿತ್ತು. ಮಳೆ ಒಂದು ಸ್ವಲ್ಪ ನಮಗೆ ತುಂಬ ಹಿಂಸೆ ಮಾಡ್ತಿತ್ತು. ತುಂಬ ಗಾಳಿ ಮತ್ತು ತುಂಬ ಚಳಿ ಎಲ್ಲ ತುಂಬ ಆಗ್ತಾಯಿತ್ತು. ಮತ್ತು ಮಳೆ ನೀರೆಲ್ಲ ನಮ್ಮ ಮೇಲೇ ಹಾರ್ತಾಯಿತ್ತು. ಅದು ಎಲ್ಲ ತುಂಬ ಹಿಂಸೆ ಆಗ್ತಾಯಿತ್ತು. ದೀಪಗಳು ಕೆಟ್ಟೋಗ್ತಾಯಿತ್ತು ಮತ್ತು ಪಟಾಕಿ ಹತ್ರ ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಒಳಗೆ ಕೂತ್ಕೊಂಡು ನೋಡ್ತಾ ಇದ್ವಿ ನಾವು. ಹಾಗೆ ನಮ್ಮ ಭಾವನೂ ಕೂಡ ಬಂದಿದ್ದರು. ಹಾಗೆ ಭಾವನ ಮಗ ಮೇಘು ಕೂಡ ಬಂದಿದ್ದ. ಎಲ್ಲರೂ ಸೇರಿಕೊಂಡು ಪಟಾಕಿ ಎಲ್ಲ ಹೊಡಿಸಿ ತುಂಬ ಎಂಜಾಯ್ ಮಾಡಿದ್ವಿ. ಆಲ್ರೆಡಿ 7 o'clock ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಒಂದು ಬಸ್ ಹೋಗ್ತಾ ಇದೆ ನೋಡಿ, ಇದು ಕೂಡ್ ರಸ್ತೆಯಿಂದ ಸೋಮಾರಪೇಟೆ ಹೋಗ್ತಾ ಇರೋ ಬಸ್ಸು. ನಾನು ನಮ್ಮೂರಿಂದ ಬರಬೇಕು ಅಂದರೆ ನಾನು ಅಲ್ಲಿಂದ ಇದೇ ಬಸ್ಸಿಗೆ ಬರ್ತೀನಿ. ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆಯೇ ಸಪೋರ್ಟ್ ಮಾಡಿ. ದೂರ ಇಟ್ಕೋಬೇಕ್ತೀನಿ. ಕಲರ್ ಕಲರ್ ಬರ್ತದೆ. ಲೆಕ್ಕಕ್ಕಿಲ್ಲ. ಇಟ್ಕೋ ಬರುತ್ತೆ. ಎಣ್ಣೆ ಇರುತ್ತೆ ಮೇಲೆ 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 ಇಡಿ, ಮೇಲೆ ಮೇಲೆ ಹಿಡಿಬೇಕು. ಸೆಟ್ಟಿ ಬರ್ತದೆ ನೋಡಿಲಿ. ಎಣ್ಣೆ ಮಾಡ್ಬೇಡ. ಎಷ್ಟೇ ಎಲ್ಲ ಒಂದಕ್ಕೆ ಹಚ್ಬೇಕು ಅಂದರೂ ಸರಿ. ಇವತ್ತಿಗೆ ಹಚ್ತೀಯಾ ಎಣ್ಣೆ ಎಲ್ಲ ಕಮ್ಮ. ಸರ್ ಇಲ್ಲೋಡ
ಶಶಿ ಏನದು ಇಲ್ಲಿ ನೋಡ ಇಲ್ಲಿ ಚವಿ ನೋಡಿ ಸ್ನೇಕು ಚಂದ ಇಟ್ಕೊಂಡಿರೋ ಪಟಾಕಿ ಅದು ಸ್ನೇಕ್ ಅಂತ ಹೇಳಿದ್ರು. ಅದೇನು ಸ್ನೇಕೋ ಗೊತ್ತಿಲ್ಲ, ಮಾತ್ರ ಅದರಿಂದ ಏರ್ ಪೊಲ್ಯೂಷನ್ ಅಂತ ತುಂಬಾ ಆಯಿತು ಅಂತ ಅನಿಸ್ತದೆ ಹೊಗೆ ಹೋಗ್ತಾ ಇರೋದನ್ನ ನೋಡಿ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ಅದೌದು ಚಲೋ ಮೇಲೆ ಇಟ್ಕೊಳ್ಳೋ ಬರೀ ಹೋಗಿ ಒಂದು ಎಲ್ಲಿ ದಾರ ಹಾರ ಬಿಟ್ಟು ಮತ್ತೆ